ಫಸ್ಟ್ ಪಾರ್ಟು ಜಸ್ಟ್ ಟ್ರೇಲರ್ ಅಷ್ಟೇ. ಸೆಕೆಂಡ್ ಪಾರ್ಟ್ ಮಾತ್ರ ಅಮೇಝಿಂಗ್ ಸರ್, ಅಮೇಝಿಂಗ್. ಆದಿತ್ಯಧರ್ ಅವ್ರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಕೊಡಲೇಬೇಕಿದ್ದಕ್ಕೆ. ಎಷ್ಟೋ ಸೀಕ್ರೆಟ್ಸ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ನಾವು ಏನು ಪ್ರೆಡಿಕ್ಟ್ ಮಾಡ್ಕೊಂಡು ಬಂದಿದ್ವೋ ಎಕ್ಸಾಕ್ಟ್ಲಿ ಆಪೋಸಿಟ್ ಇದೆ. ಟ್ರಸ್ಟ್ ಮೀ, ನನಗೀಗಲೂ ನಂಬೋಕ್ಕಾಗ್ತಿಲ್ಲ ಈ ಥರ ಎಲ್ಲ ಇತ್ತ ಮೂವಿ ಅಂತ. ತುಂಬ ಚೆನ್ನಾಗಿದೆ ಸರ್, ನೋ ಡೌಟ್. ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಮಾತ್ರ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಅನ್ನೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕಿಂದ ಹಿಡಿದು ಅಷ್ಟೇ, ಪ್ಲೇಸ್ಮೆಂಟ್ ಆಫ್ ಮ್ಯೂಸಿಕ್, ಸಿನಿಮ್ಯಾಟೋಗ್ರಫಿ ಮತ್ತು ಸರ್ ನೋ ವರ್ಡ್ ಸರ್. 10/10 ಅಲ್ಲ, ಇದಕ್ಕೆ ಎಷ್ಟು ಕೊಟ್ಟರು ಕಮ್ಮಿನೇ. ಲಾಸ್ಟಲ್ಲಿರೋ ಟ್ವಿಸ್ಟ್ ಎಲ್ಲ ನಾವು ಟ್ರೇಲರಲ್ಲಿ ನೋಡಿರೋದಾಗಲಿ ಟೀಸರಲ್ಲಿ ನೋಡಿರೋದಾಗಲಿ ಅನ್ಕೋಬೋದು, ನಾವು ಪ್ರಿಡಿಕ್ಟ್ ಮಾಡ್ಕೋಬೋದು ಸ್ಟೋರಿನ. ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಇದೆಯಲ್ಲ, ಸೆಲ್ಯೂಟ್. ಸೂಪರ್ ಆಗಿತ್ತು ರೀ. ಐ ಮೀನ್ ಎವ್ರಿ ಇಂಡಿಯನ್ ಶುಡ್ ವಾಚ್ ದಿಸ್ ಮೂವಿ. ಆಸಮ್. ಆದಿತ್ಯಧರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಆಸಮ್ ಆಸಮ್ ಆಸಮ್. ಜೈ ಹಿಂದ್. ರಣವೀರ್ ಸಿಂಗ್ ಇಸ್ ಟೂ ಗುಡ್. ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಆದಿತ್ಯಧರ್ ಸ್ಟೋರಿ ಆ್ಯಂಡ್ ಡೈರೆಕ್ಷನ್ ಇಷ್ಟ ಆಯಿತು. ಮ್ಯೂಸಿಕ್ ಇಸ್ ಟೂ ಗುಡ್. ಐ ಮೀನ್ ನಮ್ಮ ಕಾಲದ್ದು ಅರ್ಲಿ 90s ಆಲ್ ದ ಬೀಟ್ಸ್ ಎಲ್ಲ ಹಾಕಿದ್ರು ಬ್ಯಾಕ್ಗ್ರೌಂಡಲ್ಲಿ. ಆ್ಯಂಡ್ ಸಂಜಯ್ ದತ್ ಇಸ್ ಆ್ಯಸ್ ಯೂಶುವಲ್ ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ whatever said and done, ಜೈ ಹಿಂದ್. ಇಂಡಿಯಾ ಇಸ್ ಆಲ್ವೇಸ್ ಗುಡ್. ಇಂಡಿಯಾ ಇಸ್ ಗ್ರೇಟ್. ನಾವೆಲ್ಲ ಪ್ರೌಡ್ ಆಗಲೇಬೇಕು ಈ ಫಿಲ್ಮ್ ನೋಡಿದ್ದಕ್ಕೆ. ಸೊ ಜೈ ಹಿಂದ್. ಯು ಮೀನ್ ಟು ಸೇ ದಿ ಫೈನಲ್ ಸೀನ್ ಅಲ್ಲ? ಓ ಮ್ಯಾನ್, ಗೂಸ್ ಬಂಪ್ಸ್. ನನಗೆ ಇನ್ನೂ ನಂಬಕ್ಕಾಗ್ತಿಲ್ಲ. ಐ ಮೀನ್ ಸ್ಟೋರಿ ಹಾಗಿತ್ತು ಅಂತ. ಇಟ್ ವಾಸ್ ಟೂ ಗುಡ್ ಮ್ಯಾನ್. ನನಗೆ ಐ ಮೀನ್ ಓದ್ಕೊಂಡು ಬಂದಿದ್ದೆ ರೀಲ್ಸಲ್ಲೆಲ್ಲ ಆಗಿದೆ ಹೀಗಿದೆ ಅಂತ. ಬಟ್ ದ ಕ್ಲೈಮ್ಯಾಕ್ಸ್ ವಾಸ್ ಟೂ ಗುಡ್. ಐ ಡೋಂಟ್ ವಾಂಟ್ ಟು ಬಿ ಎ ಸ್ಪಾಯ್ಲರ್. ನಾನು ಯಾರಿಗೂ ಹೇಳಕ್ಕೆ ಹೋಗಲ್ಲ ಈ ಕಥೆನ. ಬಟ್ ಹ್ಯಾಟ್ಸ್ ಆಫ್ ಮ್ಯಾನ್, ಹ್ಯಾಟ್ಸ್ ಆಫ್ ಅಷ್ಟೇ ನಾನು ಹೇಳೋದು. ಎವ್ರಿ ಇಂಡಿಯನ್, ಚಿಕ್ಕ ಮಕ್ಕಳಿಂದ ಹಿಡಿದು, ಐ ನೋ ಇಟ್ ಇಸ್ ಸ್ವಲ್ಪ ವಲ್ಗ್ಯಾರಿಟಿ ಇದೆ ಮೂವೀಸಲ್ಲಿ ಅಂತ, ಬಟ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಎಲ್ಲರೂ ನೋಡಬೇಕು ಈ ಫಿಲ್ಮ್ನ. ಸೋ ಮಚ್ ಆಫ್ ಪೇಟ್ರಿಯಾಟಿಸಮ್. ನನಗೆ ಇವಾಗಲೂ ಗೂಸ್ ಬಂಪ್ಸ್ ಬರ್ತಾ ಇದೆ ಆ ಫಿಲ್ಮ್ ನೋಡಿದ ಮೇಲೆ. ಆ್ಯಂಡ್ ನಮ್ಮ ದೇಶನೇ ಚೆಂದ ರೀ. ಐ ಮೀನ್ ಥ್ಯಾಂಕ್ಸ್ ಟು ಆಲ್ ಆರ್ ಆರ್ಮಿ ಪೀಪಲ್, ಥ್ಯಾಂಕ್ಸ್ ಟು ಆರ್ ಗೌರ್ಮೆಂಟ್, ಆ್ಯಂಡ್ ಥ್ಯಾಂಕ್ಸ್ ಟು ಮೋದಿ ಇನ್ ಪರ್ಟಿಕ್ಯುಲರ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು. ಆಸಮ್ ಮೂವಿ. 10/10, 100, 200, 1000 ಎಷ್ಟಿದೆಯೋ ಇನ್ಫಿನಿಟಿ ನಂಬರ್ಸ್ ಕೊಡ್ತೀನಿ ಅಷ್ಟೇ ನಾನು. ಇಟ್ಸ್ ಟೂ ಗುಡ್. ಸರ್ ಮ್ಯೂಸಿಕ್ ಅಂತ ಅಲ್ಲ ಸರ್, ಓವರ್ ಆಲ್ ಎಕ್ಸ್ಪೀರಿಯನ್ಸೇ ಲೆಜೆಂಡ್ರಿ ಆಗಿದೆ. ಮೂವಿ ಸರ್, ನಾವು ಅದೇ ಹೇಳ್ತಿಲ್ವ, ನಾವು ಏನು ತಲೆಯಲ್ಲಿ ಏನು ಪ್ರಿಡಿಕ್ಟ್ ಮಾಡಿದೆ ಎಕ್ಸಾಕ್ಟ್ ಆಪೋಸಿಟ್ ಇದೆ. ನಾವು ಏನು ಅಂದ್ಕೊಂಡ್ರೂ ಹಿಂಗೆ ಬೇರೆ ಆಗುತ್ತಾ ಅನ್ನೋ ಥರ ಅನಿಸುತ್ತೆ. ಟೆನ್ಷನ್ ತುಂಬ ಇರುತ್ತೆ ಇಡೀ ಮೂವಿನಲ್ಲಿ. ಸರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಬ್ಸಲ್ಯೂಟ್ಲಿ ಸರ್. 100/10 ಇನ್ಫಿನಿಟಿ ಅಂತಲೇ ಅನ್ಬೋದು ಸರ್. ತುಂಬ ಚೆನ್ನಾಗಿದೆ ಮಾತ್ರ. ರೇಟಿಂಗ್ ಕೊಡೋಕ್ಕೆಲ್ಲ, ಇಂಥ ಮೂವಿಗೆಲ್ಲ ರೇಟಿಂಗ್ ಕೊಡಬಾರ್ದು ಸರ್. ಪ್ರತಿಯೊಬ್ಬರು ಹೋಗಿ ನೋಡಬೇಕು. ದೇಶಕ್ಕೋಸ್ಕರ ಮಾಡಿದ್ದಾರೆ ಈ ಮೂವಿನ. ಜನರಿಗೆ ಬಂದು ನೋಡೋದಕ್ಕೆ ಏನಾದ್ರು ಸಜೆಷನ್? ದಯವಿಟ್ಟು ಬಂದು ನೋಡಿ. ಫಸ್ಟ್ ಪಾರ್ಟ್ ನೋಡಿ, ನಿಮಗೆ ಆಬ್ವಿಯಸ್ಲಿ ನಿಮಗೆ ತುಂಬ ಖುಷಿಯಾಗಿರುತ್ತೆ ಹೆಂಗೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫಸ್ಟ್ ಪಾರ್ಟ್ ಇಸ್ ಲೈಕ್ ದಿಸ್ ಅಷ್ಟೇ. ಸೆಕೆಂಡ್ ಪಾರ್ಟ್ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿ ನೋಡಿ, ಮೂವಿನ ನೋಡಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಎಕ್ಸ್ಪೀರಿಯನ್ಸ್. ಇಂಡಿಯಾ ಸರ್, ಇಂಡಿಯಾ ಬಗ್ಗೆ ಹೇಳಿರೋದು ಸರ್. ಯಾವ ಪಕ್ಷ ಗಿಕ್ಕ ಇಲ್ಲ, ಬೇಡ ನಮಗೆ. ಇಂಡಿಯಾ ಅಷ್ಟೇ. ಸೂಪರ್ ಮೂವಿ ಸರ್, ಮಸ್ಟ್ ವಾಚ್. ಎವ್ರಿ ಒನ್ ಹ್ಯಾಸ್ ಟು ವಾಚ್ ಸರ್. ಡೆಫಿನೆಟ್ಲಿ ಇಲ್ಲ ಸರ್, ಹೆಂಗೆ ಬೋರಿಂಗ್ ಆಗುತ್ತೆ. ಫೆಂಟಾಸ್ಟಿಕ್ ಮೂವಿ. ಎಸ್ ಫಸ್ಟ್ ಡೇ ಫಸ್ಟ್ ಶೋ. ಪಾಕಿಸ್ತಾನ್ಗೆ ಹೋಗಿ ಬಂದ ಆ ವೀರನ್ ಬಗ್ಗೆ ಏನು ಹೇಳ್ತಾರೆ? ಪಾಕಿಸ್ತಾನ ಅಂತಲ್ಲ ಸರ್, ಅದರಲ್ಲಿ ನೀವು ನೋಡಿ ಸರ್, ಇಟ್ಸ್ ನಾಟ್ ಅಬೌಟ್ ಪಾಕಿಸ್ತಾನ್, ಇಟ್ಸ್ ಅಬೌಟ್ ಸಮಥಿಂಗ್ ಎಲ್ಸ್. ಪ್ಲೀಸ್ ಅದು ನೋಡಿ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆಯ್ತು? ಡೆಫಿನೆಟ್ ಆಗಿ ರೇಟಿಂಗ್ ಕೊಡ್ತೀರಿ ಸರ್? 10/10 ಸರ್. ತುಂಬ ಚೆನ್ನಾಗಿದೆ. ನೋಡ್ಬೇಕಂದ್ರೆ ನೀವು ಒಂದು ಇಂಡಿಯನ್ಸ್ ಆಗಿ ನೋಡ್ಬೇಕಂದ್ರೆ ನಾವು ಕ್ಲೈಮ್ಯಾಕ್ಸ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ದುರಂಧರ್ ಎದುರುಗಡೆ ನಮ್ಮ ಲವ್ ಮಾಕ್ಟೇಲ್ 3 ಕೂಡ ಬರ್ತಾಯಿದೆ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಬಾಯ್ ಸರ್. ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸಿನಿಮಾ? ಸರ್ ಎಲ್ಲ ಇಷ್ಟ ಇದೆ. ಪಟ್ರಾಟಿಕ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ನಿಮಗೆ. ಸೂಪರ್ ಆಗಿದೆ. 4 ಅವರ್ ಇನ್ನೂ ಜನ ಆಚೆನೇ ಬರೋಕ್ಕೆ ರೆಡಿ ಇಲ್ಲ. ಇನ್ನೂ 1 ಅವರ್ ಇದ್ರೂ ನೋಡಿರೋರು. ಥ್ಯಾಂಕ್ ಯು. ನಿಮ್ಗೆ ಏನು ಫೀಲ್ ಬಂತು ಈ ಸಿನಿಮಾ ನೋಡಿದಾಗ? ಇಲ್ಲ ಚೆನ್ನಾಗಿದೆ. ಜಾಸ್ತಿ ಅಂದ್ರೆ ಅದು ಇರುತ್ತೆ, ಅದನ್ನು ಸ್ವಲ್ಪ ಎನ್ರಿಚ್ ಮಾಡ್ತಾರೆ. ಚೆನ್ನಾಗಿದೆ. ಚೆನ್ನಾಗಿತ್ತು. ಹಾಂ ಸರ್, ಸೂಪರ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಆ್ಯಕ್ಷನ್. ಎಕ್ಸಲೆಂಟ್ ಮೂವಿ. ಎಕ್ಸಲೆಂಟ್. ಗುಡ್ ವಾಚ್, ಗುಡ್ ಮೂವಿ. ಸೂಪರ್ ಆಗಿದೆ. ಅದೇ ಒಂದು 15 ವರ್ಷ ನ್ಯೂಸ್ ಪೇಪರು, TV ಚಾನಲ್ ಎಲ್ಲ ನೋಡಿ ಸಿನಿಮಾ ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನಿಮಗೆ ಈಗ ಅರ್ಥ ಆಯ್ತಾ ಅನ್ಸುತ್ತಾ ಅಥವಾ ಅರ್ಥ ಆಗಲಿಲ್ಲ? ಈಗ ಮನೆಗೆ ಹೋಗಿ ಲಿಂಕ್ ಮಾಡ್ಕೋತೀವಿ ಎಲ್ಲ. ಮೂವಿ ಆಫ್ ದ ಡೆಕೆಡು, ಫುಲ್ ಪೇಸ್ ಆಫ್ ಫುಲ್ ಸೈಕ್ ಮೂವಿ. Still we are not ready for this. It was extremely good, fantastic. Are you enjoyed it? Very enjoyed. Thank you. और एंड में ट्विस्ट भी बहुत सही है.
गुड मूवी आपको अच्छा लगे? बहुत अच्छा लगा एक्सपेक्ट से भी ऊपर है ಸೂಪರ್ ಸರ್ ಸೂಪರ್ ಸೂಪರ್ ಮೂವಿ ಇಷ್ಟ ಆಯ್ತಾ? ಇಷ್ಟ ಚೆನ್ನಾಗಿತ್ತು ಸೂಪರ್ ಆಗಿದೆ ಹಾಂ ಇಷ್ಟ ಆಗಿತ್ತು ಚೆನ್ನಾಗಿದೆ ಏನು ರಿವ್ಯೂ ಬಗ್ಗೆ? ಚೆನ್ನಾಗಿದೆ ಮೂವಿ ಲಾಂಗ್ ಇದೆ ಆದರೆ ಎಂಜಾಯ್ ಮಾಡ್ಬೋದು ಒಂದ್ಸತಿ ನೋಡ್ಬೋದು ಚೆನ್ನಾಗಿದೆ ಸೂಪರ್ ಆಗಿದೆ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗೆ? ಎಸ್ ವರ್ತ್ ಆಲ್ ದ 4 hours. 1 ಸೆಕೆಂಡು ಬೋರ್ ಆಗಲ್ಲ. ತುಂಬ ಚೆನ್ನಾಗಿದೆ. ಎಸ್ ಎವ್ರಿಬಡಿ ಶುಡ್ ವಾಚ್. ಪಾರ್ಟ್ 1 ಚೆನ್ನಾಗಿದೆ, ಪಾರ್ಟ್ 2 ಚೆನ್ನಾಗಿದೆ. ಎರಡೂ ತುಂಬ ಚೆನ್ನಾಗಿದೆ. ಐ ಥಾಟ್ ಕಂಪೇರ್ ಮಾಡ್ಬೋದು, ಬಟ್ ಎರಡೂ ಮಸ್ತಾಗಿದೆ. ದೇಶಭಕ್ತಿ ಸಿನಿಮಾ ನೋಡಿದ್ಮೇಲೆ ಬಂತ ಅದಕ್ಕಿಂತ ಮುಂಚೆನೇ ಅದಕ್ಕೆ ಮುಂಚೆನೇ ಇತ್ತು, ಬಟ್ ಇದು ನೋಡಿದ್ಮೇಲೆ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ ಏನು ಚೆನ್ನಾಗಿ ಇಷ್ಟ ಆಯ್ತು ಸಿನಿಮಾದಲ್ಲಿ? ಲಾಸ್ಟಲ್ಲಿ ಟ್ವಿಸ್ಟ್ ಇದೆ ಅದು ಚೆನ್ನಾಗಿದೆ ಮೇಡಮ್ ನಿಮಗೆ ಏನು ಚೆನ್ನಾಗಿತ್ತು ರಿಯಲಿ ನೈಸ್ ಎಂಜಾಯ್ ಮಾಡೋದು? ಶ್ಯೂರ್ ಹುಡುಗನ ಬಗ್ಗೆ ಏನು ಹೇಳೋದು ಇಷ್ಟಪಡ್ತೀನಿ? ಚೆನ್ನಾಗಿದೆ ಆಸ್ ಆ್ಯಕ್ಟೆಡ್ ಕ್ವೈಟ್ ವೆಲ್ ಚೆನ್ನಾಗಿದೆ ಮೂವೀಸ್ ಅದು ಗುಡ್ It's same as the first one. We have watched the first one. Second part is also has met our expectations very well. So it's worth watching on the first day. ಚೆನ್ನಾಗಿದೆ ಸೂಪರ್ ಆಗಿದೆ 1000 ಪ್ಲಸ್ ಗೊತ್ತಿಲ್ಲ ಬಟ್ 3 hours 50 minutes ಏನು ಬೋರ್ ಹೊಡಿದೆ ಹಂಗೆ ಹೋಯ್ತು ಫುಲ್ ಉಕ್ಕಲ್ಲೇ ಇಟ್ಟಿದ್ರು Nagu super. ಇಷ್ಟ ಆಯ್ತಾ? Super. ಏನು ರೇಟಿಂಗ್ ಕೊಡ್ತೀರಾ ಸಿನಿಮಾಗೆ? 9. ಚೆನ್ನಾಗಿದೆ ಸರ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಅಂದರೆ ನಾವು ಅಂದ್ಕೊಂಡಿರೋದೇ ಒಂದು ಬಟ್ ಅಲ್ಲಿ ಆಗಿರೋದೇ ಒಂದಿದೆ. ಚೆನ್ನಾಗಿದೆ ಸರ್ ಸ್ಟೋರಿ. ಏನು ರೇಟಿಂಗ್? ಸೊ 5 out of 5.